ಮಾತ್ರ ಯಾರಿಗೋ ಒಬ್ಬರಿಗೆ ಇಲ್ಲಿ ಕೂತಿರುವವರಿಗೆ ಅದಾದರೂ ಸೋತು ಬಲಿಗೆ ಹೋಗಿ ಅಯ್ಯೋ ಬದುಕೇ ಸಾಕು ಅಂತ ಹೇಳಿದರೆ ನಾನು ಹೇಳ್ತಾ ಇದ್ದೀನಿ, ನಿನ್ನನ್ನ ಕೆಳಗಡೆ ಹಾಕಕ್ಕಲ್ಲ, ನಿನ್ನನ್ನು ದೇವರ ಮೇಲೆ ಕೆತ್ತಾ ಇದ್ದಾರೆ. ಆಮೇಲೆ ಕಷ್ಟಗಳು ಹೋರಾಟಗಳು ದಾಸಿ ಬಂದಾಗ ನೀನು ಸೋತು ಹೋಗಬೇಡ. ಬೈಬಲ್ ಹೇಳ್ತದೆ, ತಂದೆ ತನ್ನ ಮುತ್ತು ಮಗನ ಉಳಿಯುವಂತೆ ಕರ್ತನು ಯಾರನ್ನ ಪ್ರೀತಿಸ್ತಾರೋ ಅವ್ರು ನೋಡಿದ್ದಾರೆ. ಕೆಲವರು ಅನ್ಸು ಪಾಪುರಾಕು ಎಣ್ಣೆ ಬೀಡಿ ಸಿಗರೆಟ್ಟು ಎಲ್ಲ ಹಾಕೊಂಡಿರ್ಬೋದು. ನಾವಾದರೂ ಪ್ರತಿದಿನ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುತ್ತಾ ಗೋಳಾಡುತ್ತಾ ಉಪವಾಸ ಬಿದ್ದು, ಆದ್ರೆ ನಮಗೆ ಹೋರಾಟ. ಕೆಲವರು ಬಂದು ಇಲ್ಲಿ ಇರೋವರೇ ಹೇಳಿದ್ದಾರೆ, ಸರ್ ನಾನು ಅವ್ರ ತರ ಇಲ್ಲ ಸರ್, ಅವ್ರ ತರ ಇಲ್ಲ ಪಾಸ್ಟರ್, ಆದ್ರೂ ಕೂಡ ನನಗೆ ಎಷ್ಟೋ ಬಾಧೆಗಳು, ಎಷ್ಟೋ ಹೋರಾಟಗಳು. ಯಾಕೆ ಗೊತ್ತಮ್ಮ? ಕರ್ತನು ನಿನ್ನನ್ನು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾನೆ, ಹೆಚ್ಚಾಗಿ ನಿನ್ನ ಮೇಲೆ ದಯಕಿದ್ದಾನೆ, ಹೆಚ್ಚು ನಿನ್ನ ಮೇಲೆ ನಿರೀಕ್ಷೆ ಇಟ್ಟಿದ್ದಾನೆ, ನಿನ್ನನ್ನು ಕೊಂಡು ದೊಡ್ಡ ಕಾರ್ಯ ಮಾಡಲಿಕ್ಕಿದ್ದಾನೆ. ಆಮೇಲೆ